ನಿಮ್ಮೊಳಗಿರುವ ಮಗುವನ್ನು ಮಗುವಾಗಿರಲು ಬಿಡಿ. ಮಕ್ಕಳ ಸಂತೋಷಕ್ಕೆ ಕಾಸ್ಟ್ಲಿ ಐಟಮ್ಸ್ ಬೇಕಿಲ್ಲ. ಅವರು ಒಂದೊಂದು ಗಂಟೆಗಟ್ಟಲೆ ನಗ್ತಾರೆ, ಅದಕ್ಕೆ ವಿಷಯಗಳೇ ಬೇಕಾಗಿರೋಲ್ಲ. ನಮಗೆ ಒಂದು ಬ್ರ್ಯಾಂಡೆಡ್ ವಾಚ್ ಕಟ್ಕೊಂಡಾಗ ಸಂತೋಷ, ಒಂದು ಬ್ರ್ಯಾಂಡೆಡ್ ಶೂ ಹಾಕಿದರೆ ಸಂತೋಷ, ಒಂದು ಬ್ರ್ಯಾಂಡೆಡ್ ಕಾರ್ ತಕ್ಕೊಂಡ್ರೆ ಸಂತೋಷ ಅಂತ ಲಿಮಿಟೆಡ್ ಇದೆ ನಮ್ಮ ಸಂತೋಷಕ್ಕೆ. ಅವ್ರ ಸಂತೋಷಕ್ಕೆ ಕಾರಣಗಳು ಬೇಕಿಲ್ಲ, ವಿಷಯಗಳು ಬೇಕಿಲ್ಲ, ವಸ್ತುಗಳಂತೂ ಬೇಕಾಗೇ ಇಲ್ಲ. ಬಾಲ್ಯದ ನೆನಪುಗಳಿಗೆ ಇವತ್ತೊಂದು ಅವಕಾಶ ಕೊಟ್ಕೊಳ್ಳಿ. ನಮಸ್ಕಾರ. ಮಾತಾಡು ಮೆಲ್ಲಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಸರ್, ಮನಸ್ಸಿನ ಬಗ್ಗೆ ಮಾತಾಡ್ತಿದ್ದೀವಿ, ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ನಮ್ಮೊಳಗೊಬ್ಬ ಮಗುವಿದೆ ಅನ್ನೋದನ್ನು ನಾವು ಯಾವತ್ತೂ ಮರಿತಾ ಇರ್ತೀವಿ ಅಂತ ನಿಮ್ಗನ್ಸುತ್ತಾ ಅಂತ? ಖಂಡಿತ ಹೌದು. ಮರಿ ಕೂಡ್ದಾದಂಥ ವಿಷಯ ಮತ್ತು ಎಲ್ಲರಲ್ಲೂ ಇರುವಂಥ ಒಂದು ಮಗು, ತುಂಬ ಮುಗ್ಧ ಮಗು, ಕ್ರಿಯೇಟಿವ್ ಮಗು, ಸಂತೋಷವಾಗಿರ್ತಕ್ಕಂಥ ಮಗು. ಅದನ್ನು ಒತ್ತಿಟ್ಟು ಆ ಬಾಟ್ಲ್ ಕ್ಯಾಪ್ ಟೈಟಾಗಿ ಮುಚ್ಚಿಬಿಟ್ಟಿದ್ದೇವೆ. ಆ ಮುಚ್ಚಿರುವ ಕ್ಯಾಪನ್ನು ನಾವು ಬಿಡಿಸಿ ಆ ಮಗುವನ್ನು ಆಗಾಗ ಹೊರಗೆ ಬರಲಿಕ್ಕೆ ಬಿಡಬೇಕು. ಮಕ್ಕಳನ್ನು ಮಕ್ಕಳಾಗಿರಲು ಬಿಡು ಕಲ್ತ್ಕೊಂಡಿದ್ದೇವೆ. ನಿಮ್ಮನ್ನು ಮಗುವಾಗಿರಲಿ, ನಿಮ್ಮೊಳಗಿರುವ ಮಗುವನ್ನು ಮಗುವಾಗಿರಲು ಬಿಡಿ ಅನ್ನೋದು ತುಂಬ ಮುಖ್ಯ ಅಲ್ವಾ? ಖಂಡಿತವಾಗಿ. ಯಾಕೆಂದರೆ ನಿಮ್ಮ ಸಂತೋಷದ ದಿನಗಳು ಯಾವುದು ಅಂತ ಯಾವುದಾದ್ರು ಒಂದು ವ್ಯಕ್ತಿಗೆ ಕೇಳಿದರೆ ಅವನೇನು ಹೇಳಬಲ್ಲ? ಯಾವತ್ತೂ ತಮ್ಮ ಬಾಲ್ಯದ ದಿನಗಳೇ ಅಲ್ವಾ? ಬಾಲ್ಯದ ದಿನಗಳು, ಅಜ್ಜ ಅಜ್ಜಿ ಜೊತೆ ಕಳೆದ ದಿನಗಳು, ಸ್ನೇಹಿತರೊಟ್ಟಿಗೆ ಕಳೆದ ದಿನಗಳು. ಅಲ್ಲಿ ಸಮಯಕ್ಕೆ ಮಿತಿಯೇ ಇರಲಿಲ್ಲ. ಯಾರು ವಾಚ್ ನೋಡಿ ದಿನ ಕಳೆದಿದ್ದೇ ಇಲ್ಲ. ದಿನಗಳು ಓಡಿ ಕ್ಷಣಗಳಂತೆ ಕಳೆದು ಹೋಗ್ತಾ ಇತ್ತು. ಆ ಕ್ಷಣದ ಸಂತೋಷವನ್ನು ಅನುಭವಿಸಿದ ಒಂದು ಮಗುವಿನ ಮನಸ್ಸು ಇದೆಯಲ್ಲ, ಅದು ಆ ವ್ಯಕ್ತಿಯ ಸಂತೋಷವನ್ನು ಕಾಪಾಡಬಲ್ಲದು. ಯಾಕೆಂದರೆ ಅಲ್ಲಿ ಯಾವುದಕ್ಕೊಂದು ಕಂಡೀಷನ್ ಇರಲಿಲ್ಲ, ಕೇವಲ ಸಂತೋಷ ಮಾತ್ರ. ಇವತ್ತು ಜೋರಾಗಿ ಜಗಳ ಆಡಿ ನಾಳೆಯಿಂದ ನೀನು ಮನೆಗೆ ಬರಲ್ಲ ಅಂದವನ ಮನೆಗೆ ಬೆಳಗ್ಗೆ ಹೋಗಿರೋದು ನಾನೇ. ಅವನ ಹತ್ರ ಜಗಳ ಮಾಡಿ ಬಂದಿದ್ದೆ, ನಿನ್ನ ಹತ್ರ ಬರಲ್ಲ ನಾನು ಅಂತೇಳಿ. ನನ್ನ ಅಪ್ಪನ ಕರ್ಕೊಂಡು ಹೊಡೆಸ್ತೀನಿ ನಿನ್ನ ಅಂತೇಳಿ ಬಂದಿದ್ದೆ. ಅದೇ ಈ ದೊಡ್ಡವರಲ್ಲಿ ಆ ಗುಣ ಇದೆಯಾ? ನಾನು ಯಾರನ್ನಾದರೂ ನಾನು ಇವತ್ತು ನೋ ಅಂತ ಡಿಸೈಡ್ ಮಾಡಿಬಿಟ್ರೆ ನಾಳೆಯಿಂದ ಅವ್ನ ಮುಖ ನೋಡಲ್ಲ. ಆದರೆ ಮಗುವಿನ ಮನಸ್ಸೇನಿತ್ತು ಅಂದರೆ, ನೆನ್ನೆ ಹೇಳಿ ಬಂದಿದ್ದೀನಿ ಅವನಿಗೆ, ನಿನ್ನ ಮನೆಗೆ ಬರಲ್ಲ ನಾನು, ನಾಚಿಕೆ ಇಲ್ದವನೇ, ನೀನು ನನ್ನ ಮನೆಗೆ ಬರಬೇಡ ಅಂತ. ಮರುದಿನ ಮತ್ತೆ ಮೆಲ್ಲ ಓಡಗಾಡ. ಆ ಮಕ್ಕಳ ಗುಣ ನಮಗೆ ಬೇಕು, ನಮ್ಮಲ್ಲಿರಬೇಕು. ನನಗೆ ನನ್ನ ಮಗನ ನೆನಪಾಗ್ತದೆ. ಒಂದಿನ ಅವನ ಸ್ನೇಹಿತನ ಜೊತೆ ಜಗಳ ಆಡ್ದ. ಬಂದು ಹೇಳ್ದ, ಅಪ್ಪ ಅವನು ಯಾವಾಗಲೂ ಹೀಗೆ ಬರೀ ಇಂಥದ್ದೇ ಮಾಡ್ತಾ ಇರ್ತಾನೆ, ಮೋಸದ ಮಾಡಿ ಆಟ ಆಡ್ತಾನೆ, ಹಾಗೆ ಹೀಗೆ ಎಲ್ಲ ಹೇಳ್ದೆ. ತಕ್ಷಣ ನನ್ನ ಅಡಲ್ಟ್ ಬುದ್ಧಿಯನ್ನು ತೋರಿಸ್ತೀನಿ, ನಾಳೆಯಿಂದ ಅವನ ಹತ್ರ ಆಡಬೇಡ ನೀನು, ಅವ್ನು ಸರಿ ಇಲ್ಲ ಅಂತ. ಅವ್ನು ನನಗೆ ಹೇಳ್ದ ವಾಪಸ್, ಇಲ್ಲಪ್ಪ ಅದು ಅವನ ಬುದ್ಧಿ ಸರಿ ಇಲ್ಲ, ಅವನು ಒಳ್ಳೆಯವನೇ. ಚೈಲ್ಡ್ ಈಸ್ ಟೆಲ್ಲಿಂಗ್ ಮೀ, ಅವನು ಕೆಲವೊಂದು ಸರಿ ಹಂಗೆ ಮಾಡ್ತಾನೆ, ಅವನು ಒಳ್ಳೆಯವನೇ ಅಂತ. ಆ ಗುಣ ಇದೆಯಲ್ಲ, ಅಂದರೆ ನೀನು ಏನೇ ತಪ್ಪುಗಳು ಮಾಡಿದ್ರು ನಂಗೆ ಇನ್ನೊಂದು ಅವಕಾಶ ಕೊಡ್ತೀನಿ ಅನ್ನುವ ಒಂದು ಚೈಲ್ಡ್ ಗುಣ ಇದೆಯಲ್ಲ, ಅದನ್ನು ನಾವು ದೊಡ್ಡವರಾಗಿ ಕಳ್ಕೊಳ್ತಾ ಹೋಗ್ತೇವೆ. ಎರಡನೇದು, ಒಂದು ಸಂಶೋಧನೆಯೇ ಮಾಡಿದ್ದಾರೆ. ನೀವು ಈ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡ್ಬೋದು. ಮಕ್ಕಳಿಗೆ ಅತ್ಯಂತ ಸಂತೋಷ ಕೊಡುವಂತಹ ವಿಚಾರಗಳು ಯಾವುದು ಅಂತ. ಒಂದು ಕಡೆ ತುಂಬ ಕಾಸ್ಟ್ಲಿ ಗಿಫ್ಟ್ಸು, ಕಾಸ್ಟ್ಲಿ ಟಾಯ್ಸ್ ಇಡ್ತಾರೆ. ಇನ್ನೊಂದು ಕಡೆ ಇದು ಸಣ್ಣ ಮಗುವಿಗೆ, 1 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೆ. ಇನ್ನೊಂದು ಕಡೆ ಒಂದು ಬಟ್ಲ, ಒಂದು ಗ್ಲಾಸ್, ಒಂದು ಸ್ಪೂನು, ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು. ಮಗು ಯಾವುದನ್ನು ಆಯ್ದುಕೊಳ್ಳುತ್ತೆ ಅಂತ ಗಮನಿಸ್ತಾರೆ. ಅದು ಇದೆಯೇ, ಬಟ್ಲು, ಗ್ಲಾಸ್, ಲೋಟೆ, ಚಮಚ, ಇದನ್ನೇ ಇನ್ವೇರಿಯಬಲ್ ಎಲ್ಲ ಮಕ್ಕಳು. ಸೊ ಮಕ್ಕಳ ಸಂತೋಷಕ್ಕೆ ಕಾಸ್ಟ್ಲಿ ಐಟಮ್ಸ್ ಬೇಕಿಲ್ಲ. ಅವರು ಇಡೀ ದಿನ ಏನೂ ವಸ್ತುಗಳಿಲ್ದೇ ಕಳೆದು ಬಿಡ್ತಾರೆ. ಅವರು ಒಂದೊಂದು ಗಂಟೆಗಟ್ಟಲೆ ನಗ್ತಾರೆ, ಅದಕ್ಕೆ ವಿಷಯಗಳೇ ಬೇಕಾಗಿರಲ್ಲ ಅಲ್ವಾ? ನಾವು ಅಂದ್ಕೊಳ್ತೀವಿ ನಾವು ದೊಡ್ಡವರು, ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ. ನಮ್ಮ ಮನಸ್ಸಲ್ಲಿ ಖುಷಿ ಇದೆಯಾ, ಸಮಾಧಾನ ಇದೆಯಾ, ಸಂತೋಷ ಇದೆಯಾ?
ನಮಗೆ ಒಂದು ಬ್ರ್ಯಾಂಡೆಡ್ ವಾಚ್ ಕಟ್ಕೊಂಡಾಗ ಸಂತೋಷ, ಒಂದು ಬ್ರ್ಯಾಂಡೆಡ್ ಶೂ ಹಾಕಿದರೆ ಸಂತೋಷ, ಒಂದು ಬ್ರ್ಯಾಂಡೆಡ್ ಕಾರ್ ತಕ್ಕೊಂಡ್ರೆ ಸಂತೋಷ ಅಂತ ಲಿಮಿಟೆಡ್ ಇದೆ ನಮ್ಮ ಸಂತೋಷಕ್ಕೆ. ಅವ್ರ ಸಂತೋಷಕ್ಕೆ ಕಾರಣಗಳು ಬೇಕಿಲ್ಲ, ವಿಷಯಗಳು ಬೇಕಿಲ್ಲ, ವಸ್ತುಗಳಂತೂ ಬೇಕಾಗೇ ಇಲ್ಲ. ಅದು ನಾವು ಹೇಗೆ ಕಲಿಯೋದು ಮತ್ತೆ ಮರೆತಿದ್ದನ್ನು? ಒಳಗಿದ್ದಾನೆ ಆ ಮಗು, ನನ್ನಲ್ಲಿದ್ದಾನೆ. ಹೇಗೆ ಎಬ್ಸೋದು? ಎಸ್, ಸಿ, ಆ ಮಗುವಿಗೆ ಸಂಗೀತ ಇಷ್ಟ ಆಯಿತು, ಆ ಮಗುವಿಗೆ ಡ್ರಾಯಿಂಗ್ ಇಷ್ಟ ಆಯಿತು, ಆ ಮಗುವಿಗೆ ಹೋಗಿ ನೀರಲ್ಲಿ ಹಾರಬೇಕು, ನೀರು ಕಂಡ ತಕ್ಷಣ ಹಾರಬೇಕು, ಆ ಮಗುವಿಗೆ ಗಾಳಿಪಟ ಬಿಡಬೇಕು, ಆ ಮಗು ತನ್ನದೇ ಆಲೋಚನೆಗಳ ಒಂದು ಕವಿತೆ ಬರೀತಾ ಇತ್ತು, ಆ ಮಗು ಎಲ್ಲರೂ ಮ್ಯೂಸಿಕ್ ಹಾಕಿದ ತಕ್ಷಣ ಕುಣಿಬೇಕಂತ ಹೋಗ್ತಾಯಿತ್ತು. ಕುಣಿಲಿಲ್ವ ನಾವು? ಎಲ್ಲರೂ ಒಂದು ಹುಲಿ ವೇಷ ಬಂತು ಅಂದ ತಕ್ಷಣ ಅಪ್ಪನ ಕೈ ಬೀಸ್ಕೊಂಡು ಹೋಗಿ ಕುಣಿತಾ ಇರಲಿಲ್ಲ. ಈಗ ನಾನಲ್ಲಿ ಚೀಫ್ ಗೆಸ್ಟು, ನಾನು ಕುಣಿಲಿಕ್ಕಿಲ್ಲ, ಒಳಗುಂಟು ಅದು ಮಗು, ಅಲ್ಲಿ ತಾಸೆ ಮ್ಯೂಸಿಕ್ ಬರ್ತಾ ಇದೆ, ನಾನು ಕುಣಿಬೇಕಂತ ಉಂಟು ಇದೆ. ಆ ಮಗುವನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ ನಾನು. ಇದನ್ನು ನಾವು ಗಮನಿಸ್ಕೊಂಡು ನನ್ನೊಳಗಿರುವ ಮಗು ನನಗೆ ಚೆನ್ನಾಗಿ ಗೊತ್ತು, ಅವನಿಗೆ ಅವಕಾಶ ಕೊಡಬೇಕು, ಅವನು ಖುಷಿಯಾಗಿರಲಿಕ್ಕೆ ಬಿಟ್ಟರೆ ನಾನು ಆ್ಯಸ್ ಎ ಅಡಲ್ಟ್ ಕೂಡ ಖುಷಿಯಾಗಿರ್ತೇನೆ ಅಂತ. ಸುಮಾರು ವಿಚಾರಗಳು ನಾವು ಮಗುವಿನಲ್ಲಿದ್ದಾಗಿರ್ತಕ್ಕಂಥ ವಿಚಾರಗಳು ಹಾಗೆ ಉಳಿದೋಗ್ಬಿಟ್ಟಿದೆ. ಹಾಗೆ ಆ ಮಗುವಿಗೆ ಆಗಿರ್ತಕ್ಕಂಥ ನೋವುಗಳು, ಬೇಸರಗಳು, ಖಿನ್ನತೆ, ಭಯ, ಅತಿ ಭಯ, ಅದೆಲ್ಲ ಹಾಗೆ ಉಳ್ಕೊಂಡಿದೆ ಆ ಒಳಗಿರುವ ಮಗುವಿಗೆ. ಅದು ಆ ಮಗು ನನ್ನ ವಯಸ್ಸಿನ ಜೊತೆಗೆ ಅದು ಬೆಳೀತಾ ಇದೆ. ಇವತ್ತಿನ ದಿನಕ್ಕೆ ನನಗೆ ಈ ಅಡಲ್ಟ್ ವಯಸ್ಸಿಗೆ ನಾನು ಭಯಪಡುವಂಥ ಯಾವ ಅವಕಾಶ ಇಲ್ಲ, ಅಗತ್ಯ ಇಲ್ಲ. ಆದರೆ ಕತ್ತಲೆ ಆದ ತಕ್ಷಣ ಜೋರಾಗಿ ಹೆದರ್ಕೊಳ್ತೇನೆ. ಯಾಕೆ ಅಂದರೆ ಆವತ್ತಿನ ದಿನ ಯಾರೋ ನನ್ನ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಹೋಗಿದ್ರಲ್ಲ, ಆ ನೆನಪು ಇವತ್ತಿಗೂ ಇದೆ. ಸೊ ಅದಕ್ಕೆ ನನಗೆ ಕತ್ತಲೆ ಅಂದರೆ ಭಯ ಆಗುತ್ತೆ, ಲಿಫ್ಟ್ ಅಂದರೆ ಭಯ ಆಗುತ್ತೆ, ಮನೇಲಿ ಯಾರೂ ಇಲ್ಲ ಅಂದರೆ ಭಯ ಆಗುತ್ತೆ. ಏನೂ ಆಗೋದಿಲ್ಲ ಅಂತ ಗೊತ್ತು, ಲಾಜಿಕ್ ವರ್ಕ್ ಆಗ್ತಿಲ್ಲ. ಆ ಲಾಜಿಕ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದರೆ ಆ ಭಯ ಪಡ್ತಿರೋದು ಆ ಮಗು. ಆ ಮಗುವನ್ನು ನಾವು ಸಾಯಲಿಕ್ಕೆ ಬಿಡಲಿಲ್ಲ, ಆದರೆ ಖುಷಿ ಕೊಡುವ ಮಗುವನ್ನು, ಆ ಮಗುವಿಗೆ ಇರತಕ್ಕಂಥ ಸಂತೋಷಗಳನ್ನು ನಾವು ಅವಕಾಶ ಮಾಡಿ ಕೊಟ್ಬಿಟ್ರೆ ಅದರ ಜೊತೆಗೆ ನಾವು ಸಂತೋಷವಾಗಿರ್ಬೋದು. ನಾವು ದೊಡ್ಡವರಾಗಿ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ವಿ, ಆ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ. ಯಾಕೆಂದರೆ ನಮ್ಮೊಳಗಿರುವ ಆ ಮಗುವಿಗೆ ಪರಿಹಾರ ಕೊಡಬೇಕು. ಅದನ್ನು ಹೇಳೋದು ಬಾಲ್ಯದ ಕಹಿ ನೆನಪುಗಳು, ಬಾಲ್ಯದ ಬೇಸರಗಳು, ಬಾಲ್ಯದ ಅತಿ ಭಯಗಳನ್ನು ಹೊರಗೆ ತೆಗೆದು ಮಾತಾಡಿ ಅದರ ಬಗ್ಗೆ. ನಾವು ಡೋಂಟ್ ವರಿ, ನಾವು ಐ ಹ್ಯಾವ್ ಗ್ರೋನ್ ಅಪ್, ನಾನು ಹೆದರಬೇಕಾಗಿಲ್ಲ. ಈಗ ಆವತ್ತು ಹೆದರಿದ್ದೆ ಏನಾಗುತ್ತೆ ಏನೋ ಅಂಥೇಳಿ, ಅಪ್ಪ ಅಮ್ಮ ಬೇರೆ ಇಲ್ಲ ಮನೆಯಲ್ಲಿ, ಯಾರೋ ಬಂದು ನನ್ನ ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ. ಇವತ್ತು ಲಾಕ್ ಮಾಡಿದರೂ ಕೂಡ ನನಗೆ ತೆಗಿಲಿಕ್ಕೆ ಗೊತ್ತು, ಇಲ್ಲ ಒಡೆದು ತೆಗಿಲಿಕ್ಕಾದರೂ ಗೊತ್ತು ಅನ್ನುವ ಮೆಚ್ಯೂರಿಟಿ ನನಗೀಗ ಬಂದಿದೆ. ಐ ಆಮ್ ನೋ ಮೋರ್ ಎ ಕಿಡ್ ನಾವು. ಆ ಪರಿಚಯ ಆ ಮಗುವಿಗೆ ನಾವು ಮಾಡಿಸ್ಬೇಕಾಗಿದೆ. ಅದರ ನಂತರ ಅದು ಧೈರ್ಯವಾಗಿ ಇರ್ತದೆ. ಅದು ನಮ್ಮಿಂದನೇ ಮಾಡೋದಕ್ಕೆ ಎಲ್ಲ ಸತಿಲೂ ಸಾಧ್ಯನಾ, ಅಥವಾ ಮನೋವೈದ್ಯರು ಅಥವಾ ಯಾರು ಸೈಕಾಲಜಿಸ್ಟ್ನ ಅವಶ್ಯಕತೆ ಬೇಕಾಗುತ್ತೆ ಅಂತ ಯಾವಾಗ ಗೊತ್ತಾಗೋದು? ಈ ಮೇಲ್ನೋಟಕ್ಕೆ ನಮಗೆ ಇಷ್ಟಗಳು ಎಲ್ಲರಿಗೂ ಗೊತ್ತು, ಅದನ್ನೆಲ್ಲ ನಾವು ಆಗಾಗ ಹೇಳಿ ಅದನ್ನು ಅಲ್ಲೇ ನಿಲ್ಲಿಸ್ತಾ ಇರ್ತೀವಿ. ನನಗೂ ಇಷ್ಟ ಇತ್ತು, ನನಗೂ ಡ್ಯಾನ್ಸ್ ಮಾಡಬೇಕಿತ್ತು, ನನಗೂ ಭರತನಾಟ್ಯ ಕಲಿಬೇಕಿತ್ತು, ನನಗೂ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಇತ್ತು. ಆವಾಗೆಲ್ಲ ನಮಗೆಲ್ಲ ತುಂಬ ಬಡತನ, ಕಲರ್ ಸಿಗಲ್ಲ, ಇಷ್ಟು ಖರ್ಚಾಗುತ್ತೆ ಅಂತ ನನ್ನಪ್ಪ ಕಳಿಸ್ತಾ ಇರಲಿಲ್ಲ. ನೌ ಹೂ ಈಸ್ ಸ್ಟಾಪಿಂಗ್ ಯು? ನನಗೂ ಸೈಕಲ್ ನಾವೇ ಹಾಕಿದ ಪರಿಧಿ. ಸೊ ಆ ಬಾಲ್ಯದ ನೆನಪುಗಳಿಗೆ ಇವತ್ತೊಂದು ಅವಕಾಶ ಕೊಟ್ಕೊಳ್ಳಿ. ಇದೇ ಕೊನೆಯ ಜೀವನ, ಮುಗಿಸಿಬಿಡಿ ಅದನ್ನೆಲ್ಲ. ಆಗಿರುವಂಥದ್ದು ನಾವು ಎಷ್ಟೋ ಸರಿ ಕತೆಗಳು ಕೇಳ್ತೇವೆ. 93 ವರ್ಷದ ಅಜ್ಜಿ SSLC ಬರೆದು ಪಾಸಾದದ್ದು ಅಲ್ವಾ, ಈ ಥರದ್ದು. ಯಾರೋ ಒಬ್ಬರಿಗೆ ಕನಸಿತ್ತು, ನಾನು ಎಲ್ಲ ಇಂಥ ಪ್ರದೇಶಗಳಿಗೆ ಹೋಗಿ ಬರಬೇಕು ಅಂತ. ಬಾಲ್ಯದ ಕನಸದು, ಇವಾಗ ಹೋಗಿ ಬಂದರು. ಈ ಥರದ ಕನಸುಗಳನ್ನೆಲ್ಲ ಈಡೇರಿಸ್ಕೊಳ್ಬೇಕು. ನಾನು ಬಾಲ್ಯದಲ್ಲಿ ಏನು ಇಷ್ಟಪಟ್ಟಿದ್ದೆ, ಯಾವುದು ಪರಿಸ್ಥಿತಿಯ ಕೈಗೊಂಬೆಯಾಗಿ ನಾನು ಮಾಡೋಕ್ಕಾಗಿರಲಿಲ್ಲ. ನೋಬಡಿ ಕ್ಯಾನ್ ಸ್ಟಾಪ್. ಆವಾಗ ಅಪ್ಪ ಬಿಡಲಿಲ್ಲ, ಅಮ್ಮ ಬಿಡಲಿಲ್ಲ, ಮೇಸ್ಟ್ರು ಬಿಡಲಿಲ್ಲ. ಈಗ ಯಾರೂ ನಿನ್ನನ್ನು ತಡೆಯೋದಿಲ್ಲ. ಎಷ್ಟು ವರ್ಷ ಅಂತ ಅವ್ರನ್ನ ಬೈಕೊಂಡಿರ್ತೀಯ, ಅವ್ರು ಬಿಡಲಿಲ್ಲ ಅಂತ. ನಿಮ್ಮ ಬದುಕಿನ ರೂವಾರಿ ಇವತ್ತು ನೀವೇ. ಸೊ ಆ ಬಾಲ್ಯದ ಎಲ್ಲ ಆಸೆಗಳನ್ನು ಲಿಂಕ್ ಮಾಡಿಕೊಂಡು ಅದನ್ನು ಮುಗಿಸ್ಕೊಳ್ಳಿ ಅಂತ. ನೀವು ಹೇಳಿದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಕೆಲವೊಂದು ಸರಿ ನಮಗೆ ಗೊತ್ತಾಗ್ತಾ ಇಲ್ಲ ನನಗೆ ಈ ರೀತಿ ತೊಂದರೆ ಆಗ್ತಾಯಿದೆ ಅಂತ. ಆಗ ನನ್ನಲ್ಲಿರುವಂತಹ ಗೊಂದಲಗಳು ಗೊತ್ತಾಗ್ತಾ ಇಲ್ಲ ಅಂದಾಗ ನಾನು ಯಾಕೆ ಹೀಗೆ ಮಾಡ್ತೀನಿ, ಇದು ತುಂಬ ಚೈಲ್ಡಿಶ್ ಬಿಹೇವಿಯರ್ ಅಲ್ವಾ ಇದು, ಇಂಥ ಸಣ್ಣದಕ್ಕೆಲ್ಲ ನಾನು ಯಾಕೆ ಭಯ ಪಟ್ಕೊಳ್ಬೇಕು. ನನಗೆ ಆ್ಯಕ್ಚುಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಸರ ಆಗುವಂಥ ವಿಷಯ ಯಾವುದೂ ಇಲ್ಲ. ಆದರೂ ಮತ್ತೆ ಯಾಕೆ ನಾನು ಇಷ್ಟೊಂದು ಖಿನ್ನತೆಗೆ ಹೋಗ್ತಾ ಇದ್ದೀನಿ.
ನನಗೆ ಒಳಿತಾ ಇಲ್ಲ, ಐ ವಿಲ್ ಟೇಕ್ ಪ್ರೊಫೆಷ್ನಲ್ ಹೆಲ್ಪ್ ಅಂತ. ಆಗ ನಮ್ಮ ಕೌನ್ಸಿಲರ್ ಹತ್ರ, ಆಪ್ತ ಸಮಾಲೋಚಕರ ಹತ್ರ, ಮನೋವೈದ್ಯರ ಹತ್ರ ನಾವು ನಮ್ಮ ಸಮಸ್ಯೆಗಳನ್ನು ಬಿಚ್ಚಿಡ್ಬೋದು. ಸೊ ಇನ್ವೇರಿಯಬಲಿ ನಾವು ಈಗ ಹೋಗಿರ್ತಕ್ಕಂಥ ತೊಂದರೆಯನ್ನು ಆರಂಭವಾಗಿ ಇಟ್ಕೊಂಡು ಮತ್ತೆ ಫುಲ್ ಡೀಟೇಲ್ಸ್ ಕೇಳ್ತಾ ನಮ್ಮ ಬಾಲ್ಯದ ವಿಷಯಗಳನ್ನು ಕೇಳ್ತಾರೆ. ಹಾಗಾಗಿ ಈವನ್ ಇನ್ನೊಂದು ಮನೋವೈದ್ಯಕೀಯ ವಿಭಾಗ ಟ್ರಾನ್ಸಾಕ್ಷನ್ ಅನಲೈಸಿಸ್ ಅಂತ ಇದೆ. ಟ್ರಾನ್ಸಾಕ್ಷನ್ ಅನಲೈಸಿಸಲ್ಲಿ ಅವರು ಮೂಲಭೂತವಾಗಿ ಅದನ್ನು ನೋಡೋದೇ, ಸಮಸ್ಯೆಗಳನ್ನು ನೋಡೋದೇ, ಒಂದು ವ್ಯಕ್ತಿಯಲ್ಲಿ ಒಂದು ಪೇರೆಂಟ್ ಭಾಗ ಇರುತ್ತೆ, ಒಂದು ಚೈಲ್ಡ್ ಭಾಗ ಇರುತ್ತೆ, ಒಂದು ಅಡಲ್ಟ್ ಭಾಗ ಇರುತ್ತೆ ಅಂತ. ಆ ಮೂರು ಭಾಗಗಳ ವೇರಿಯೇಷನ್ಸ್, ಕೋರಿಲೇಷನ್, ಆ ಮೂರು ಭಾಗಗಳಲ್ಲಿ ಯಾವುದು ಪರಿಣಾಮ ಜಾಸ್ತಿ ಇದೆ, ಯಾವುದು ಪರಿಮಾಣ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ. ಚೈಲ್ಡ್ ಜಾಸ್ತಿ ಇದ್ದರೆ ಒಂದು ವ್ಯಕ್ತಿಯಲ್ಲಿ ಏನು ತೊಂದರೆಗಳಾಗ್ತಾ ಇದೆ, ಅಡಲ್ಟ್ ಜಾಸ್ತಿ ಇದ್ದರೆ ಏನು ತೊಂದರೆಗಳಾಗ್ತಾ ಇದೆ, ಪೇರೆಂಟ್ ಜಾಸ್ತಿ ಇದ್ದರೆ ಏನು ತೊಂದರೆಗಳು, ಇದನ್ನೇ ಅವರು ಮೂಲಭೂತವಾಗಿ ಇಟ್ಕೊಂಡು ಸಾಲ್ವ್ ಮಾಡ್ತಾರೆ. ಈಗ ಉದಾಹರಣೆ ಕೆಲವ್ರಿಗೆ ಹೇಳ್ತೀನಿ, ಏನು ವಯಸ್ಸಾಗಿದೆ, ಚಿಕ್ಕ ಮಗು ಥರ ಆಡ್ತಾನೆ, ಜವಾಬ್ದಾರಿನೇ ಬರಲಿಲ್ಲ. ಸೊ ಅಲ್ಲಿ ಚೈಲ್ಡ್ ಲೆವೆಲ್ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನೊಂದು ಅಡಲ್ಟ್ ಲೆವೆಲ್ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ, ಅವನು ಖುಷಿಯಾಗಿರಬೇಕು, ಅವನಿಗೇನಂದರೆ ಗಂಭೀರವಾಗಿರಬೇಕು, ನಾನು ಸೀರಿಯಸ್ ಆಗಿರಬೇಕು, ಹೆಂಗೆಂಗೋ ಆಡಬಾರ್ದು. ಅತಿಯಾಗಿ ಖುಷಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎಂಜಾಯ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಾವೆಲ್ಲರೂ ನಮ್ಮೊಳಗಿರುವಂತಹ ಮಗುವನ್ನು ಜೀವಂತವಾಗಿ, ಖುಷಿಯಾಗಿ, ಸಂತೋಷವಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಲಾಭಗಳಿದೆ. ಅದನ್ನು ಅರಿತುಕೊಳ್ಳೋದು ಮತ್ತು ಆ ಮಗುವನ್ನು ಮತ್ತೆ ಜಾಗೃತಗೊಳಿಸೋದು ತುಂಬ ಮುಖ್ಯ ಅನ್ನೋದು. ಹೌದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇದು ಈ ಹೊತ್ತಿನ ಮಾತಾಡು ಮೆಲ್ಲಗೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಮಾಹಿತಿ, ಮನೋರಂಜನೆಯ ಸರಣಿಗಳು ಮುಂದುವರಿತಾ ಇರುತ್ತೆ. ನಮಸ್ಕಾರ.